ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ನಿನ್ನೆ ಒಬ್ಬಿಟ್ಟು ತಿಂದು ದೇವಸ್ಥಾನಕ್ಕೆಲ್ಲ ಹೋಗಿ ಅಂಗಡಿ ಓಪನ್ ಮಾಡಿ ಕೂತ್ಕೊಂಡಿದ್ವಿ. ಒಂದು 4 ಗಂಟೆ ತನಕ ವ್ಯಾಪಾರ ಮಾಡಿದ್ವಿ. ಜನ ಇರಲಿಲ್ಲ, ಆದ್ರೂ ಕಡಿಮೆ ಇದ್ದರು. ಆ ಉದ್ದೇಶಕ್ಕೆ ನಡಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ನಮ್ಮ ಹುಡುಗಂಗೆ ಅಲ್ಲಿಂದ ಬಾಗಿಲು ಹಾಕ್ಕೊಂಡು ಹೋದ್ವಿ ಹೊರಗಡೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಮೇಲೆ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪ್ರೋತ್ಸಾಹ ಸಿಗುತ್ತೆ ನಿಮ್ಮಿಂದ. ಸ್ನೇಹಿತರೆ, ಕೆಲವು ಟೈಮಲ್ಲಿ ಆಗದೆ ಇರೋದನ್ನು ಆಗಬೇಕು ಅಂದರೆ ಒಂದು ಅಧಿಕಾರ ಇರಬೇಕು, ಇಲ್ಲ ಒಂದು ದುಡ್ಡು ಇರಬೇಕು. ಇದೇ ಎಕ್ಸಾಂಪಲ್ಲು. ಒಂದು ಸಪ್ರೇಟು ಅಂಡರ್ ಪಾಸೇ ಮಾಡಿಸಿದ್ದಾರೆ, ಲೂಲು ಮಾಲ್. ನಾವೆಲ್ಲ ಹೋಗ್ತಾ ಇದ್ದೀವಿ ಹೇಳಿ, ಲೂಲು ಮಾಲ್ಗೆ ಹೋಗ್ತಾಯಿದ್ದೀವಿ. ಬನ್ನಿ, ನಾನು ತುಂಬ ದಿನಗಳಿಂದ ಹೋಗಬೇಕು ಅಂದ್ಕೊಂಡಿದ್ದೆ ಲೂಲು ಮಾಲ್ಗೆ. ಹೋಗೋಕ್ಕೆ ಟೈಮು ಸಿಕ್ಕಿರಲಿಲ್ಲ, ಸಮಯನೂ ಕೂಡ ಬಂದಿರಲಿಲ್ಲ. ಈಗ ಹೋಗೋಣ ಅಂದ್ಕೊಂಡು ಹೊರಟಾಗ, ಗಾಡಿ ತೊಗೊಂಡಾಗ ಇಲ್ಲಿ ಡಿಸೈಡ್ ಮಾಡಿರಲಿಲ್ಲ. ಇವಾಗ ಒಂದು 5:30 ನಾವು ಹೊರಟಿದ್ದು ಅಂಗಡಿಯಿಂದ. ಆವಾಗ ಎಲ್ಲಿ ಹೋಗ್ತೀವಿ, ಹೊರಗಡೆ ಹೋದ್ರೂ ಕತ್ಲಾಗುತ್ತೆ, ನಾವೇನು ವೀಡಿಯೋ ಮಾಡಲಿಕ್ಕಾಗಲ್ಲ. ಆ ಉದ್ದೇಶಕ್ಕೆ ನಿಯರ್ ಬೈ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಾಗ ನಮಗೆ ಲೂಲು ಮಾಲ್ ಜ್ಞಾಪನ ಬಂತು. ಹೋಗೋಣ ಅಂದ್ಬಿಟ್ಟು ನಮ್ಮ ಹುಡುಗನು ಬಾರೋಣ ಅಂತ ಹಿಂಸೆ ಕೊಟ್ಟ. ನಡಿ ಆಯಿತು, ಲೂಲು ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಲೂಲು ಮಾಲ್. ಬನ್ನಿ, ಒಳಗಡೆ ಏನೇನಿದೆ, ಏನೇನು ಕತೆ ಎಲ್ಲ ಮಾತಾಡ್ಕೊಂಡು ಹೋಗೋಣ. ಬಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ. 5 ಅಪ್ಟಿಯರೋ 6 ಅಪ್ಟಿಯರೋ ಇದೆ, ನನಗೆ ಕ್ಲಾರಿಟಿ ಇಲ್ಲ. ನೀವು ಏನೋ ಇದ್ದರೆ ಗೊತ್ತಿದ್ದರೆ ಕಮೆಂಟ್ ಮಾಡಿಬಿಡಿ. ನಿಮ್ಮೆಲ್ಲ ಯಾರ್ಯಾರು ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿಬಿಡಿ. ಏನು ಗೊತ್ತಾ, ಈ ಲೂಲು ಮಾಲು ಬಟ್ ಅಲ್ಲಿ ರೈಟ್ ಕಮ್ಮಿನೇ ಇರ್ಬೋದು. ಬಟ್ ಮೈಂಡಿಗೆ ಏನು ಅನಿಸುತ್ತೆ ಗೊತ್ತಾ, ರೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತಲ್ವ. ಅವ್ನು ತುಂಬ ಕಮ್ಮಿನೇ ಹಾಕಿರ್ತಾನೆ ಡಿಸ್ಪ್ಲೇಲೆ. ಬಟ್ ನಮಗೆ ಅನಿಸುತ್ತೆ ಇಲ್ಲ, ಜಾಸ್ತಿ ಇದೆ ಇದು, ಇಲ್ಲ ಬಟ್ಟೆ ಕ್ವಾಲಿಟಿ ಕಡಿಮೆ ಇರುತ್ತೇನೋ, ಇಲ್ಲ ಬಟ್ಟೆ ತುಂಬ ಚೆನ್ನಾಗಿರುತ್ತೆ, ರೇಟು ಜಾಸ್ತಿ ಸಿಕ್ಕಾಬಟ್ಟೆ. ನಮ್ಮಂಥವ್ರೆಲ್ಲ ತೊಗೊಳಕ್ಕಾಗಲ್ಲ. ಇಲ್ಲಿ ಮನಸ್ಸು ಮಾಡಿದ್ರೆ ಎಲ್ಲ ತೊಗೋಬೋದು. ಬಟ್ ಆದ್ರೂ ನಮ್ಮ ಸಂಸಾರ ಅನ್ನೋದಿರುತ್ತೆ, ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ, ಜವಾಬ್ದಾರಿಗಳಿರ್ತದೆ. ಆ ಜವಾಬ್ದಾರಿಗಳಿದ್ದಾಗ ಬೇಕಾಬಿಟ್ಟು ಖರ್ಚು ಮಾಡಲಿಕ್ಕೆ ಮನಸ್ಸು ಬರಲ್ಲ. ಅಲ್ಲೂ ಕೂಡ ನಮಗೂ ಹಂಗೆ ಅನಿಸಿದ್ದು. ಏನು ತೊಗೊಳ್ಲಿಕ್ಕೂ ಮನಸ್ಸು ಬರಲಿಲ್ಲ. ಬಟ್ ಸೂಪರಾಗಿತ್ತು ನೋಡಲಿಕ್ಕೆ. ಒಳ್ಳೊಳ್ಳೆ ಗೇಮ್ಗಳಿದ್ದಾವೆ ಆಟ ಆಡಲಿಕ್ಕೆ. ಇದು ಜಟ್ಕಾ, ಇದು ಮಸ್ತಾಗಿದ್ದಾವೆ ರೀ ಮಾತ್ರ. ಒಳಗಡೆ ಹೋದರೆ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರಂತೂ ನೀವು ಈಚೆ ಬರೋದೇ ಇಲ್ಲ ಮಕ್ಕಳು. ಅಷ್ಟು ವೆರೈಟಿ ಇದ್ದಾವೆ, ಅಷ್ಟು ಆಟಗಳಿದ್ದಾವೆ. ತುಂಬ ಚೆನ್ನಾಗಿದೆ ಇದು. ಓಕೆ, ಕಾನ್ಸೆಪ್ಟ್ ಸೂಪರಾಗಿದೆ. ಬಟ್ ದುಡ್ಡಿರಬೇಕು, ಭಯಂಕರ ದುಡ್ಡಿರಬೇಕು. ದುಡ್ಡು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ, ಖರ್ಚು ಮಾಡಲಿಕ್ಕೆ ಮನಸ್ಸು ಬರೋಲ್ಲ. ಈ ಪ್ಲೇಸ್ಗಳಲ್ಲಿ ಏನು ತಿನ್ನೋಕ್ಕೂ ಭಯ ಆಗುತ್ತೆ. ಒಂದು ಪಲಾವ್ 130-160 ರೂಪಾಯಿ ಒಂದು ಪಲಾವು. ಅದು ಹೊರಗಡೆ ನಾವು ಯಾವ್ದಾರ ಗಾಡೀಲಿ ತಿಂದರೆ 30 ರೂಪಾಯಿ ಹೊಟ್ಟೆ ತುಂಬುತ್ತೆ. ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಆ ಥರ ಏನೂ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಅಲ್ಲೇ ಸೀದಾ ಬಂದ್ವಿ. ಒಂದು ಮಕ್ಕಳುಗಳು ಆಟ ಆಡ್ತಾ ಇದ್ದೆಲ್ಲ ನೋಡಿ ತುಂಬ ಖುಷಿಯಾಯಿತು. ಸೂಪರಾಗಿದೆ. ಬಟ್ ಇಲ್ಲೂ ಏನೋ ನಮಗೆ ರೈಟೆಲ್ಲ ಜಾಸ್ತಿ ಅನ್ನಿಸ್ತು. ಬಟ್ ಎಲ್ಲರೂ ಇರೋರು ಆಡ್ಬೋದು, ಏನು ಸಮಸ್ಯೆ ಇಲ್ಲ. ಈ ಟೆಡಿ ಬೇರ್ 160 ರೂಪಾಯಿ ನೋಡಿ. ಅದು ವ್ಯಾಲ್ಯೂ ನನ್ನ ಪ್ರಕಾರ 100 ರೂಪಾಯಿ ಇರುತ್ತಾ, ಇಲ್ಲಿ 160 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಅವ್ರು ಬಾಡಿಗೆ ಕಟ್ಟಬೇಕಲ್ಲ. ಅಷ್ಟು ಖರ್ಚು, ಅಷ್ಟು ವೆಚ್ಚ ಮಾಡಿರ್ತಾರೆ. ಒಳ್ಳೊಳ್ಳೆ ಆಟಗಳಿದಾವೆ ರೀ, ಬಾನ್ಸ್ದಾಗಿದ್ದಾವೆ ಆಟಗಳು ಮಾತ್ರ. ಬಟ್ ಯೋಚನೆ ಮಾಡಿದ್ವಿ ನಾವು, ದುಡ್ಡು ಭಯಂಕರ ಇದೆ, ಯಾಕೆ ಬೇಕು, ಸುಮ್ಮನೆ ನೋಡೋಣ, ನೋಡಿ ಅಂದ ಸವೇನ ಅಂದ್ಬಿಟ್ಟು ನೋಡ್ಕೊಂಬಂದ್ವಿ ಅಷ್ಟೇ. ಬಟ್ ಸೂಪರಾಗಿದೆ ಮಾಲ್ ಮಾತ್ರ, ದೊಡ್ಡದಾಗಿದೆ. ನಾನು ನೋಡಿರಲಿಲ್ಲ, ಫಸ್ಟ್ ಟೈಮು ಬಂದಿದ್ದು ಮಾಲ್ ಒಳಗಡೆ. ಒಂಥರ ಏನಾಗುತ್ತೆ, ಒಂಥರ ಅಲ್ಲಿ ಒಳಗಡೆ ಹೋಗಿ ಈಚೆ ಬಂದರೆ ಕತ್ಲು ಅನಿಸ್ಬಿಡುತ್ತೆ. ಒಳಗಡೆ ಒಂಥರ ಬ್ರೈಟ್, ಒಂಥರ ಲೈಟ್, ಅದು ಫೋಕಸ್ಗಳು ಒಂಥರ ನಮ್ಮ ಬ್ರೈಟ್ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋ ಥರ ಇರುತ್ತೆ. ಇಲ್ಲಿ ಆಡೋ ಜಾಗಗಳೆಲ್ಲ ಇದೆಯಲ್ಲ, ಅದು ಏನೇ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ಹೇಳಿದ್ಮೇಲೆ ಲಾಸ್ಟ್ ವೀಡಿಯೋ ಮಾತ್ರ ತುಂಬ ಕೈ ಹಿಡಿದಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ಹಾಗೆ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋ, ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಬರಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಸ್ನೇಹಿತರೆ, ಹೊಸ ವರ್ಷ ಎಲ್ಲರಿಗೂ ಖುಷಿ ತಂದುಕೊಡ್ಲಿ, ಚೆನ್ನಾಗಿರಿ, ಎಲ್ಲರೂ ಐಶ್ವರ್ಯ ಅಭಿವೃದ್ಧಿ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಆ ದೇವರಲ್ಲಿ. ಆಮೇಲೆ ನಾಳೆ ಚೆನ್ನಾಗಿ ಬಾಡೂಟ ತಿನ್ನೋರು ತಿನ್ನಿ, ಓಕೆನಾ. ಆಮೇಲೆ ದಯವಿಟ್ಟು ಜೂಜಾಡಬೇಡಿ. ಈ ಸ್ವೀಟು, ಈ ಜ್ಯೂಸ್ ಕಟ್ಟೋದೆಲ್ಲ ಬಿಟ್ಬಿಡಿ ದಯವಿಟ್ಟು. ಅದೇ ದುಡ್ಡನ್ನ ಫ್ಯಾಮಿಲಿಗೆ ಸ್ಪೆಂಡ್ ಮಾಡಿ. ಸುಮ್ಮನೆ ದುಡ್ಡು ನೀವು ಸ್ಟಾರ್ಟಿಂಗಲ್ಲಿ 2-3 ಆಟ ಬರ್ಬೋದು, ಅದು ಯಾವುದೇ ಕಾರಣಕ್ಕೂ ಅದರಲ್ಲಿ ಬಂದಿದ್ದು ಇತಿಹಾಸ ನಾನು ನೋಡಿರೋ ಪ್ರಕಾರ ಯಾರೂ ಇಲ್ಲ. ದಯವಿಟ್ಟು ಆಡೋಕ್ಕೆ ಹೋಗಬೇಡಿ ಅಂತ ಈ ಮೂಲಕ ನಾನು ನಿಮಗೆ ಕೇಳ್ಕೊತೀನಿ. ಅದು ಎಷ್ಟು ಜನ ಕೇಳ್ತಿರೋ ಗೊತ್ತಿಲ್ಲ, ನಾನು ಹೇಳಬೇಕು ಅನಿಸ್ತು, ನಾನು ಹೇಳಿದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮುಗಿಸ್ತಾ ಇದ್ದೀನಿ. ಇದು ಒಂದು ಮಿನಿ ಬ್ಲಾಗ್ ಅಷ್ಟೇ.
ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ಐಡಿಯಾಗಳು ನನಗೆ ಗೊತ್ತಿರೋಂಥದ್ದನ್ನು ನಿಮಗೆ ತಿಳಿಸ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ಅಂತ ಕೇಳ್ಕೊತೀನಿ. ಎಲ್ರಿಗೂ ಬಾಯ್ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಒಳ್ಳೆಯದಾಗಲಿ. ನಮಸ್ಕಾರ ದೇವ್ರ.